ಎಲ್ ಗ್ರಾಂಡೆ ಅಮೆರಿಕಾನೋ ಒರಿಜಿನಲ್ ವರ್ಸಸ್ ಡೂಪ್ಲಿಕೇಟ್. ಅದರಲ್ಲಿ ಯಾರು ಗೆಲ್ತಾರೋ ಅವರು ಯಾರು ಸೋಲ್ತಾರೋ ಅವ್ರು ತಮ್ಮ ಮಾಸ್ಕ್ನ ತೆಗಿಬೇಕು ಅಂತ ಮಾಸ್ಕ್ ವರ್ಸಸ್ ಮಾಸ್ಕ್ ಮ್ಯಾಚ್ ಇರುತ್ತೆ. ಅದೇ ಮೆಕ್ಸಿಕೋನ ಸಪೋರ್ಟ್ ಪೂರ್ತಿ ಸೆಕೆಂಡ್ ಎಲ್ ಗ್ರಾಂಡೆ ಅಮೆರಿಕಾನೋ, ಯಾರು ಡೂಪ್ಲಿಕೇಟ್ ಎಲ್ ಗ್ರಾಂಡೆ ಅಮೆರಿಕಾನೋ ಆಗಿದಾರೋ ಅದು ಲುಡ್ವಿಗ್ ಕೈಸರ್, ಅವ್ರಿಗೆ ಸಪೋರ್ಟ್ ಇತ್ತು, ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋಗಲ್ಲ. ಸೊ ಆ ಒಂದು ಫೈಟ್ನಲ್ಲಿ ಒಂದು ಒಳ್ಳೆ ಫೈಟ್ ನೋಡಿದ್ವಿ ನಾವು. ಹಲವಾರು AAA ಕ್ಯಾರೆಕ್ಟರ್ಸ್ ಕೂಡ ಆ ಒಂದು ಸ್ಟೋರಿಲಿ ಇನ್ವಾಲ್ವ್ ಆದರು. ಆ ಮ್ಯಾಚ್ನ ಖಂಡಿತ ಯೂಟ್ಯೂಬ್ನಲ್ಲಿ ಫ್ರೀ ಆಗಿದೆ ಆ ಒಂದು ಮ್ಯಾಚ್ AAA ಶೋದು. ಆ್ಯಂಡ್ ನೋಚಾಸ್ ಡೆ ರೇನಾಸ್ ಅಂತ ಅಂದ್ಕೊತೀನಿ ಆ ಶೋ ಹೆಸರು ಸ್ಪ್ಯಾನಿಷಲ್ಲಿ ಹೇಳೋದಾದರೆ. ಒಂದು ಅದ್ಭುತ ಸಿನಿಮಾ ನಾವು ನೋಡಿದ್ವಿ. ಆಲ್ಮೋಸ್ಟ್ ರೆಸಲ್ಮೇನಿಯಾ 40 ಮೇನ್ ಇವೆಂಟಲ್ಲಿ ಹೇಗೆ ನಾವು ಆ ಒಂದು ಎಲಿವೇಶನ್ ನೋಡಿದ್ವೋ, ಜಾನ್ ಸಿನಾ, ಡ್ವೇನ್ ಜಾನ್ಸನ್, ಅದಾದಮೇಲೆ ಅಂಡರ್ಟೇಕರ್ ಬರ್ತಾರೋ, ಅದೇ ಥರನೇ ಇಲ್ಲಿ ಒಂದಾದ್ಮೇಲೆ ಒಂದು ಎಲಿವೇಶನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಕೊನೆಯಲ್ಲಿ ಲುಡ್ವಿಗ್ ಕೈಸರ್ ವರ್ಷನ್ ಏನು ಡೂಪ್ಲಿಕೇಟ್ ಎಲ್ ಗ್ರಾಂಡೆ ಅಮೆರಿಕಾನೋ ಜನರೆಲ್ಲ ಇಷ್ಟಪಡೋಕ್ಕೆ ಶುರು ಮಾಡಿದಾರೋ ಅವರು ಆ ಮ್ಯಾಚ್ನ ಗೆಲ್ತಾರೆ. ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಆಗಿದ್ದ ಚಾಡ್ ಗೇಬಲ್ ತಮ್ಮ ಮಾಸ್ಕ್ನ ತೆಗೆದು ತಮ್ಮ ಐಡೆಂಟಿಟಿನ ರಿವೀಲ್ ಮಾಡ್ತಾರೆ. ಈಗ ಅವರು WWE ವಾಪಸ್ ಬಂದಿದ್ದಾರೆ ಚಾಡ್ ಗೇಬಲ್ ಆಗಿ. ಎಲ್ಲ ಲೂಚಾಡೋರ್ಸ್ ಹತ್ರನೂ ಹೋಗಿ ಅವರು ಒಬ್ಬ ಮಾಸ್ಕ್ ಹಾಕೊಂಡಿದ್ದು ಲೂಚಾಡೋರ್ಸ್ನ ಅವಮಾನ ಮಾಡೋದಕ್ಕೆ, ಆ ಒಂದು ಕಲ್ಚರ್ ಮೇಲೆ ಕೆಟ್ಟದಾಗಿ ರೆಪ್ರೆಸೆಂಟ್ ಮಾಡೋದಕ್ಕೆ. ಬಟ್ ಆ ಒಂದು ವರ್ಷದಲ್ಲಿ ಅವರೇನು ಆ ಮಾಸ್ಕ್ ಹಾಕೊಂಡು ಆಡಿದಾರೋ ಅದರಲ್ಲಿ ಲೂಚಾಡೋರ್ ಕಲ್ಚರ್ ಮೇಲೆ ಇನ್ನೂ ಒಂದು ರೆಸ್ಪೆಕ್ಟ್ ಬೆಳೆದಿದೆ ಇನ್ ರಿಟರ್ನ್ ಚಾಡ್ ಗೇಬಲ್ಗೆ. ಸೊ ಆ ಒಂದು ರೀಸನಿಂದನೇ ಈಗ ನಾವು ಕಳೆದ ವಾರ ನೋಡಿದ್ವಿ, ರೇ ಫಿನಿಕ್ಸ್ಗೆ ಹೋಗಿ ಅವರು ಸಾರಿ ಅಂತ ಹೇಳಿದ್ರು. ಅವ್ರಿಗೆ ನಾನು ರೆಸಲ್ಮೇನಿಯಾದಲ್ಲಿ ಸೋಲ್ಸಿದೆ ಚೀಟ್ ಮಾಡಿ ಅಂತ ಅಂದ್ಬಿಟ್ಟು ಕಳೆದ ವರ್ಷ. ಈಗ ಬಂದು ರೇ ಮಿಸ್ಟೀರಿಯೋಗೆ ಹೆಲ್ಪ್ ಮಾಡಿದ್ರು ಆ ಮಾಸ್ಕ್ನ ಉಳಿಸ್ಕೊಳ್ಳೋದ್ರಲ್ಲಿ. ಸೊ ಆ ಒಂದು ರಿಡೆಂಪ್ಷನ್ ಆರ್ಕ್ ನೋಡ್ತಾ ಇದ್ದೀವಿ ನಾವು ಚಾಡ್ ಗೇಬಲಿಂದ. ಸೊ ಎಲ್ ಗ್ರಾಂಡೆ ಅಮೆರಿಕಾನೋ ಸ್ಟೋರಿ ಇದಾಗಿತ್ತು. ಆ್ಯಂಡ್ ಚಾಡ್ ಗೇಬಲ್ ಈಗ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಅವರ ಒಂದು ರಿಡೆಂಪ್ಷನ್ ಆರ್ಕ್ ಏನಿದೆಯೋ ಅದನ್ನು ತೋರಿಸ್ತಾ ಇದ್ದಾರೆ.